ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದರ ಬೆನ್ನಿಗೆ ಹಾಸನ ಜಿಲ್ಲಾಸ್ಪತ್ರೆಗೆ ಜನ ದೌಡಾಯಿಸ್ತಾ ಇದ್ದಾರೆ. ಇಸಿಜಿ, ಎಕೋ, ಟಿಎಂಟಿ ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ಜನ ಬರ್ತಾ ಇದ್ದಾರೆ. ದಿನಕ್ಕೆ 50ರಿಂದ 60 ಜನ ಇಸಿಜಿ ಅಂತ ಮಾಡಿಕೊಳ್ಳೋದಕ್ಕೆ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. 200ರಿಂದ 250ಕ್ಕೂ ಹೆಚ್ಚು ಜನ ಜಿಲ್ಲಾಸ್ಪತ್ರೆಗೆ ಇದೇ ಕಾರಣಕ್ಕಾಗಿ ಭೇಟಿ ಕೊಡ್ತಾ ಇರೋದು. ಮೊದಲು ಜಿಲ್ಲಾಸ್ಪತ್ರೆಯ 2 ಕೊಠಡಿಗಳಲ್ಲಿ ಇಸಿಜಿ ಸೌಲಭ್ಯ ಇತ್ತು. ಈಗ ಮತ್ತೊಂದು ಕೊಠಡಿಯನ್ನು ಕೂಡ ಅದಕ್ಕೆ ಡೆಡಿಕೇಟ್ ಮಾಡಲಾಗಿದೆ. 3 ಜಿಲ್ಲೆಗಳು, ಹಾಸನ ಸುತ್ತಮುತ್ತಲಿನ ಒಟ್ಟು 3 ಜಿಲ್ಲೆಗಳಿಗೆ ಹಾಸನದ ಜಿಲ್ಲಾಸ್ಪತ್ರೆ ಸಂಜೀವಿನಿಯಾಗಿದೆ. ಆಸ್ಪತ್ರೆಯಲ್ಲಿ ಒಬ್ಬರು ಹೃದ್ರೋಗ ತಜ್ಞರಿದ್ದಾರೆ. ಆದರೆ ಉಳಿದ ವೈದ್ಯರು ಜನರಲ್ ಧೈರ್ಯ ತುಂಬ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆ, ನಾವು ಇದ್ದೀವಿ, ಯಾವ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗಬೇಡಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ಈ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ನಮ್ಮ ವೈದ್ಯಕೀಯ ವಿಭಾಗಕ್ಕೆ ನಮ್ಮ ದಿನನಿತ್ಯ ಒಂದು 250ರಿಂದ 300 ರೋಗಿಗಳು ಬರ್ತಾಯಿದ್ರು. ಈ ಕಳೆದ ಒಂದು 20 ದಿನದಿಂದ ಹತ್ತತ್ರ ಈಗ 450ರಿಂದ 500 ಜನಗಳು ಬರ್ತಾ ಇದ್ದಾರೆ. ಈ 450-500 ಜನದಲ್ಲಿ 250 ಜನ ಇಸಿಜಿಗೆ ಬರುವಂಥದ್ದಾಗಿದೆ. ಮೋರ್ ದೆನ್ 50%. ನಾವು ನಮ್ಮಲ್ಲಿ ಒಂದು ಮಹಿಳೆಯರಿಗೆ ಒಂದು ಪುರುಷರಿಗೆ ಇಸಿಜಿನ ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಸೋಮವಾರದಿಂದ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡು ಬೇರೆ ಇನ್ನೊಂದು ಪಕ್ಕದ ವಾರ್ಡಲ್ಲೂ ಮತ್ತೆ 2 ಇಸಿಜಿ ಕೌಂಟ್ರುಗಳು ಓಪನ್ ಮಾಡ್ಕೊಂಡಿದ್ದೀವಿ. ಬಟ್ ಇದು ನಾವು ಎಷ್ಟು ಅಂತ, ಯಾಕೆ ನಮ್ಮ ಜಿಲ್ಲೆಯಲ್ಲಿ 20 ಲಕ್ಷ ಜನ ಇದ್ದಾರೆ. ನಮಗೆ ಇದಲ್ಲದೇ ಸುತ್ತಮುತ್ತ ಜಿಲ್ಲೆಗಳಿಂದನೂ ಜನಗಳು ಬರೋದ್ರಿಂದ ಇನ್ನೂ ಎಷ್ಟೇ ಮಾಡಿದ್ರೂ ಅದು ಕಮ್ಮಿನೇ ಆಗುತ್ತೆ. ಹಾಗಾಗಿ ಜನಗಳಲ್ಲಿ ಏನು ಆತಂಕ ಇದೆ, ತುಂಬ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ತಾಲೂಕು ಹಾಸ್ಪಿಟ್ಲ್ಗಳಿದ್ದಾವೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಿದ್ದಾವೆ. ನಿಮಗೆ ಬೇಸಿಕ್ ಇಸಿಜಿಗಳು ಬೇಕು ಅಂತಂದರೆ ಅಲ್ಲೇ ಮಾಡಿಸ್ಕೋಬೋದು. ಇಲ್ಲಿಗೆ ಬರುವಂಥ ರೋಗಿಗಳಿಗೆ ಬರುವಂಥದ್ದು ಇದು ಟೆರ್ಷಿಯರಿ ಕೇರ್ ಸೆಂಟರ್ ಆಗಿರೋದ್ರಿಂದ ಸಮಸ್ಯೆಗಳಿದ್ದಾಗ ಬಂದರೆ ಮಾತ್ರ ಚಿಕಿತ್ಸೆ ಕೊಡ್ಬೋದು. ಸಮಸ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳಿ ಪ್ರೈಮರಿ ಟ್ರೀಟ್ಮೆಂಟಿಗೆ ಬರುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಅದಲ್ಲದೆ ಬೇರೆ ಬೇರೆ ಈಗ ಈ ಸೀಸನಲ್ಲಿ ನಮಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗಗಳು ಜಾಸ್ತಿ ಇರ್ತವೆ. ಈಗ ಸೆನ್ಸಿಟಿವ್ ಇರೋರು ಇದಕ್ಕೆ ಎಕ್ಸ್ಪೋಸ್ ಆಗಿ ಆ ರೋಗಗಳು ಬರೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅನವಶ್ಯಕವಾಗಿ ಆಸ್ಪತ್ರೆಗೆ ಬರೋ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.